ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಅಂತ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋದು ಲಾಲ್ ಮಹಲ್, ಪುಣೆ ಸಿಟಿದಲ್ಲಿರುವ ಸ್ವಾರಗೇಟ್ ಸ್ವಾರಗೇಟ್ ಏರಿಯಾದಾಗ ಬರೋ ಅಂಥದ್ದು ಈ ಲಾಲ್ ಮಹಲ್ ಎಷ್ಟು ಫೇಮಸ್ ಅದ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಹೆಸರಿಗೆ ಕೇಳಿದ್ರೆ ಆರಂಭ ಆಗೋದು ಇಲ್ಲಿದಿಲ್ಲ. ಯಾಕಂದ್ರೆ ಅವರು ಜನಿಸಿದ ಜೂನಿಯರ್ದಾಗ ಐತಿ, ಬಟ್ ಅವ್ರದ್ದು 20 ವರ್ಷ ಎಲ್ಲ ಕಳೆದಿದ್ದು ಇಲ್ಲೇ ಐತಿ ಲಾಲ್ ಮಹಲ್. ಸೊ ಇವತ್ತು ನಾವು ಹೋಗೋ ಪ್ಲೇಸೇ ಲಾಲ್ ಮಹಲ್ ಅದ. ಲಾಲ್ ಮಹಲ್ ಏನೇನದ ಅಂತ ನಿಮ್ಗೆ ಲಾಲ್ ಮಹಲ್ದಾಗ ತೋರಿಸ್ತೀನಿ. ಯಾಕಂದ್ರೆ ನಾವು ಹೋಗಿಲ್ಲ, ಫಸ್ಟ್ ಟೈಮ್ ನಾ ಲಾಲ್ ಮಹಲ್ಗೆ ಹೋಗೋದು. ಅಲ್ಲಿ ಏನದ ಎಲ್ಲ ಹೋಗ್ಕೋತ ನೋಡಮಿ. ನನ್ನ ಜೋಡಿ ವಿಡಿಯೋದ ಹಿಂಗೆ ಕಂಟಿನ್ಯೂ ಇರಿ. ವಿಡಿಯೋ ಗೊತ್ತಾಗಿದ್ರಿ ಅಂದ್ರೆ ಈ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಿಗೆ ಬರೋ ಬೆಲ್ ಐಕನ್ ಬಿ ಕ್ಲಿಕ್ ಮಾಡಿ. ಬಸ್ ಸ್ಟ್ಯಾಂಡ್ದಾಗ ಇಳಿದಿದ್ದೇವೆ ಈಗ. ಇಲ್ಲಿ ಈ ಕಡೆ ಮುಂದೆ ಹೋಗಿ ಇಲ್ಲಿ ಒಂದು ರಿಕ್ಷಾ ಎಲ್ಲ ಬಸ್ ಅದು ಇರ್ತಾವ. ಬಸ್ಸಿಗೆ ಹೋಗಿ ಸೀದಾ ಲಾಲ್ ಮಹಲ್ ಬಲ್ಲೇ ಸಿಗ್ತೀನಿ ನಿಮ್ಗೆ. ವಿಡಿಯೋದ ಹಂಗೆ ಇರ್ರಿ, ಅಲ್ಲೇ ಸಿಗ್ತೀನಿ. ವಿಡಿಯೋದ ಡೈರೆಕ್ಟ್ ಲಾಲ್ ಮಹಲ್ದಾಗೆ ಸಿಗ್ತೀನಿ ಬರ್ರಿ ನಿಮಗೆ. ಲಾಲ್ ಮಹಲ್ ಚಪ್ಪಲ್ ಅದು ಇಡ್ಬೋದು. ಹಾಂ ಬಂತು. ಒಳಗೆ ವಿಡಿಯೋ ಮಾಡೋಕೆ ಪರ್ಮಿಷನ್ ಇಲ್ಲತ್ತ. ಪರ್ಮಿಷನ್ ತೊಗೋಬೇಕು. ಪರ್ಮಿಷನ್ ತೊಗೊಂಡು ಭಾಳ ದೂರ ಹೋಗ್ಬೇಕಾಗ್ತದಂದ್ರೆ 6ನೇ ಶತಮಾನದಾಗ ಛತ್ರಪತಿ ಶಿವಾಜಿ ಮಹಾರಾಜ ಅವರ ತಂದೆಯಾದಂತಹ ಶಹಾಜಿ ಭೋಸ್ಲೆ ಅವರು ತನ್ನ ಹೆಂಡತಿ ಮತ್ತು ತನ್ನ ಮಗನಿಗೋಸ್ಕರ ಮಾಡಿರೋದು ಆ ಲಾಲ್ ಮಹಲ್. ಅಂದ್ರೆ ಕೆಂಪು ಅರಮನೆ ಅಂತ. ಈ ಸದ್ಯಕ್ಕೆ ನಾವು ಕನ್ನಡದಾಗ ನೋಡಿದ್ರೆ ಕೆಂಪು ಅರಮನೆ ಅಂತ ಗೊತ್ತಾಗ್ತದು. ಗಿಜ್ಕೆಲ್ಲ ಹೋಗ್ಬೇಕು, ಎಲ್ಲರೂ ಬರ್ಬೇಕು, ಆರಾಮ್ ಇರಬೇಕು, ಜೀವನ ನಡೆಸ್ಬೇಕಂತ ಏನು ಮಾಡಿದ್ರು, ಆ ಕಟ್ಟಡ ಮತ್ತು ಕಟ್ಟಿಸಿ ಲಾಲ್ ಮಹಲ್ ನಿರ್ಮಿಸಿ ಅಲ್ಲಿ ಅವ್ರು ಇರಗತ್ರು. ಛತ್ರಪತಿ ಶಿವಾಜಿ ಮಹಾರಾಜ ಅವ್ರು ಏನಿದ್ರಲ್ಲ, ಅವ್ರು ಮೊದಲನೇ ಕೋಟೆ ಯಾವಾಗಿಂತ ಗೆದ್ದೆಲ್ಲ ಅವಾಗಿಂತ ಅಲ್ಲೇ ಇದ್ರು. ಅಂದ್ರೆ ಏನಿಲ್ಲ ಅಂದ್ರು ಒಂದು 15ರಿಂದ 20 ವರ್ಷ ತಕ್ರ ಅಲ್ಲೇ. ಇನ್ನೊಂದು ಹೇಳ್ಬೇಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೊದಲನೇ ಮದುವೆ ಆಗಿದ್ವಿ ಅಲ್ಲೇ ಅದ. ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರು ಬಂದಿದ್ದು ಅಲ್ಲಿ 1630ದಾಗ ಬಂದು 1640 ಅಂದ್ರೆ ಮೇ 1640 ಅವಾಗ ಸಾಯಿಬಾಯಿ ಅವ್ರ ಜೊತೆ ಅವ್ರದ್ದು ಮದುವೆ, ಫಸ್ಟ್ ಮದುವೆ ಅವ್ರದ್ದು ಆಗಿದೆ ಅಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು. ತದನಂತರ ಆಮೇಲೆ ಏನಿತ್ತು, ಮುಘಲ್ ಸಾಮ್ರಾಜ್ಯ ಏನು ಬರ್ತಲ್ಲ, ಮುಘಲ್ ಸಾಮ್ರಾಜ್ಯದಾಗ ಶೈಸ್ತಾ ಖಾನ್ ಅವೇನಿದ್ದ 1,00,000 ಮಂದಿ ಸೈನಿಕರು ತಂದು ಪುಣಾದಾಗ ಪೂರ್ತಿ ಕವರ್ ಮಾಡ್ಕೊಂಡು ಅವ್ ಕಬ್ಜಾ ಮಾಡಿದ. ಪುಣಾ ಕಬ್ಜಾ ಮಾಡ್ಕೊಂಡೊಳಗೆ ಏನಾಗಿತ್ತು ಅಂದ್ರೆ ಆ ಲಾಲ್ ಮಹಲ್ ಮೇಲೆ ಟಾರ್ಗೆಟ್ ಮಾಡಿದ. ಮೇನ್ ಟಾರ್ಗೆಟೇ ಲಾಲ್ ಮಹಲ್ ಆಗಿತ್ತು ಒಂದು. ಅದಕ್ಕೆ ಲಾಲ್ ಮಹಲ್ದಾಗ ಹೋಗಿ ಪೂರ್ತಿ ವಶಪಡಿಸ್ಕೊಂಡಿದ್ದಾವ. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಎಲ್ಲ ಕಡೆ ಹೋಗಿ ಬೇರೆ ಕಡೆ ಇದ್ರು. ಬಟ್ ಅದು ಗೊತ್ತೈತಲ್ಲ, ಅವ್ರು ಏನು ಮಾಡಿದ್ರು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು 400 ಮಂದಿ ಸೈನಿಕರು ತೊಗೊಂಬಂದ್ರು. ಅವ್ರಿಗೆ ಗುಂಪಿನಾಗ ಹ್ಯಾಂಗ್ ಆಟ ಆಡ್ಬೇಕಂದೆಲ್ಲ ಮೊದಲು ಆ ಶಸ್ತ್ರ ಯುದ್ಧದಾಗೆಲ್ಲ ಫೇಮಸ್ ಇದ್ರು ಶಿವಾಜಿ ಮಹಾರಾಜ್ ಅವರು. ಅದಕ್ಕೆ ಅವ್ರು ರಾತ್ರಿ ಬಂದು ಫಸ್ಟಿಗೆಲ್ಲ ಸೈನಿಕರು ಹಂಗೆ ಸಣ್ಣ ಗಾಯಪ್ ಮಾಡಿ ಖಲಾಸ್ ಮಾಡಿ ಡೈರೆಕ್ಟ್ ಶೈಸ್ತಾ ಖಾನ್ ಮ್ಯಾಲೆ ಮಕ್ಕೊಂಡಿದ್ದ. ಅವ್ನು ಅಲ್ಲಿ ಬೆಡ್ರೂಮ್ದಾಗ ಮಕ್ಕೊಂಡಿದ್ದ. అలాగే ಎದುರು ಹಿಂಗೆ ಅವ ಮಕ್ಕೊಂಡು ಹಿಂಗೆ ಕಣ್ ತೆಗೆಷ್ಟಿಗೆ ಎದುರು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರು ಎದುರೇ ಪ್ರತಿಷ್ಠಾಪನೆ ಆದಂಗೆ ನಿಂತಿರು. ಅದು ನೋಡೊಂದು ಶಾಕ್ ಅದ ಒಮ್ಮಿದೊಮ್ಮೆ. ಹ್ಯಾಂಗೆ ಮಾಡಲಿ ಎಲ್ಲ ಸೈನ್ಯವೇ ಇಲ್ಲ, ಎಲ್ಲ ಓಡ್ ಹೋಗಿತ್ತು. ಎಲ್ಲ ಇವ ಈ ಕಡೆ ಓಡ್ಬೇಕನ್ನಟ್ಟಿ ಶೈಸ್ತಾ ಖಾನ್ ಏನು ಮಾಡಿದ್ರು, ಛತ್ರಪತಿ ಶಿವಾಜಿ ಮಹಾರಾಜ್ ಸೀದಾ ತಲವಾರ್ದಾಗ ಸೀದಾ ಹೊಡೆಟಿಗೆ ಜಸ್ಟ್ ಮಿಸ್ದಾಗ ಕುತ್ತಿಗೆ ಹಾರೋದ್ ಬದ್ಲಿ ಅವ್ರದ್ದು ಕೈದು ಖಿಂಡಿಕೆಂದಂಗೆ ಏನು ಹಾರಾಗತ್ತೆ ಶೈಸ್ತಾ ಖಾನ, ಅದು ಜಸ್ಟ್ ಮಿಸ್ದಾಗ 3 ಬಟ್ ಅವ್ರದ್ದು ಹಾರ್ತು. ಹಾಗಾಗಿ ಅವ್ರಿಗೆ ಏನಾಯ್ತು, ಅವ್ರದ್ದು ಹೆಂಡತಿ ಮಗ ಎಲ್ಲ ಸೈಯದ್ ಎಲ್ಲ ಕಂಡು ಶೈಸ್ತಾ ಖಾನ್ ಗಾಬರಿ ಅದ. ಮೊಘಲ್ ಸಮ್ರಾಟ್ ಏನು ಮಾಡ್ದ, ಏನು ಪುಕ್ಳಿ ಇದ್ದು, ನಿನಗೇನು ತಾಕತ್ತಿಲ್ಲ, ಮಾಡಿ ನೀ ಏನು ನಡೆಯಲ್ಲ ನಿಂದಿಲ್ಲ, ಅವನಿಗೆ ಬಂಗಾಲ್ ಕಳಿಸ್ಬಿಟ್ಟ, ಕಡೆ ಬಂಗಾಲ್ ಸಿಕ್ಕ. ಹಿಂಗಾಗಿ ಅದು ಮತ್ತು ಲಾಲ್ ಮಹಲ್ ಛತ್ರಪತಿ ಶಿವಾಜಿ ಮಹಾರಾಜ್ ಏನು ಮಾಡಿದ್ರು, ಒಂದು ಕೋಟೆ ಗೆದ್ದ ಬಳಿಕ ಅದೇನು ಮಾಡಿದ್ರು, ಅಲ್ಲಿ ಮುಂದೆ ಹೋಗ್ಬಿಟ್ರು. ಮುಂದೆ ಹೋಗ್ಬೇಕು ಇದೇನಾಯ್ತು, 17ನೇ ಶತಮಾನದಾಗ ಸ್ವಲ್ಪ ಮಂದಿ ಹಿಂಗೆ ಜಗಳ ಅದು ಇದ್ರಾಗ ಏನಿತ್ತು, ಪೂರ್ತಿ ಮಣ್ಣು ಪಾರೈತದು ಬೀಳಿಸಿದ್ರು. ಲಾಲ್ ಮಹಲ್ ಬೀಳಿಸಿದ್ರು. ಅದೇನು ಬೀಳಿಸಿದದು ಉಪಯೋಗ ವೇಸ್ಟ್ ಮಾಡಿಲ್ಲ. ಈಗೇನು ಶನಿವಾರ ವಾಡ ನೋಡ್ತಿರಲ್ಲ ಎಲ್ಲರೂ, ಆ ಶನಿವಾರ ವಾಡದಾಗ ಏನು ಯೂಸ್ ಮಾಡೋಂಥ ಮೆಟೀರಿಯಲ್ಗಳು ಏನು ಯೂಸ್ ಮಾಡಿರಲ್ಲ, ಅದ್ರಾಗ ಈ ಲಾಲ್ ಮಹಲ್ದು ಭೀ ಮೆಟೀರಿಯಲ್ಗಳು ಸ್ವಲ್ಪ ತೊಗೊಂಡ್ರ. ಸೊ ಅದ್ರ ಕಾಲ ಸ್ವಲ್ಪ ಒಳ್ಳೆ ಕಾರ್ಯಕ್ಕೆ ಭೀ ಯೂಸ್ ಆಗಬೇಕು, ಒಳ್ಳೇದಕ್ಕೆ ಭೀ ಯೂಸ್ ಆಗ್ಬೇಕಂದ್ರೆ ಈ ಲಾಲ್ ಮಹಲ್ದಂದು ಎಲ್ಲ ಮೆಟೀರಿಯಲ್ ಅದ್ರಾಗ ಯೂಸ್ ಮಾಡಿ ತೊಗೊಂಡಾರ. ಕಾರ್ಪೊರೇಷನ್ ಏನು ಮಾಡ್ತದೆ ಇಲ್ಲಿದಂದ್ರೆ ಕನ್ಸ್ಟ್ರಕ್ಷನ್ ಚಾಲೂ ಮಾಡ್ತದೆ. ಈಗ ಹೋದಾಗ ಏನಾಗಿದೆ ಅಂದ್ರೆ, ಈ ಸದ್ಯಕ್ಕೇನೋ ಚೇಂಜ್ ಆಗಿರುತ್ತೆ. ಎಲ್ಲ ನ್ಯೂಸ್ ಎಲ್ಲ ರೂಲ್ಸ್ಗಳೆಲ್ಲ ಫಾಲೋ ಮಾಡುತ್ತಾರೆ ಎಲ್ಲರಲ್ಲಿ. ಎಲ್ಲ ಬಂದ್ ಮಾಡಿರುತ್ತೆ, ವಿಡಿಯೋ ಶೂಟಿಂಗ್ ಎಲ್ಲ ಬಂದ್ ಮಾಡಿರುತ್ತೆ. ಅದ್ರ ಸಲುವಾಗಿ ನೀವು ಏನಿದ್ರೆ ಫೋಟೋ ತೊಗೋಬೋದು. ಅಸಲು ನಾ ಆದಷ್ಟು ಸ್ವಲ್ಪ ಫೋಟೋ ತೊಗೊಂಡಿನಿ. ಮತ್ತು ಇಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದ್ರೆ ಹಂಗೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಅದೆಲ್ಲ ಮಾಡಿರಿ.
ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಎಲ್ಲಿದೆ ಇರ್ತದೆ ಅಂದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನೇ ಇವತ್ತು ಹೋಗಿದ್ದೆ, ನನಗೆ ಗೊತ್ತಿದ್ದಿಲ್ಲ. ಇವತ್ತು ಅದು ಹೋಗಿನಿ ಅಂದ್ರೆ ಭೀ ಅಲ್ಲಿ ಬಂದಿತ್ತು, ಪರ್ಮಿಷನ್ ಇಲ್ಲ ಅಂತ ನಂಗೆ ಗೊತ್ತೇ ಇಲ್ಲ. ನಾವು ಹೋದ್ಮೇಲೆ ನಂಗೆ ಗೊತ್ತಿತ್ತು ಪರ್ಮಿಷನ್ ಇರಲ್ಲಪ್ಪ ಅಂತ. ಮತ್ತು ಅಲ್ಲಿ ಹೋಗಿ ಸುಮ್ಮನೆ ಫೋಟೋ ಗಿಟೋ ತೊಗೊಂಡು ಇನ್ಫಾರ್ಮೇಷನ್ ನಾ ಕಲೆಕ್ಟ್ ಮಾಡೀನಿ. ಮತ್ತು ಅದ್ರ ಇಂಟ್ರೊಡಕ್ಷನ್ ಎಲ್ಲ ನಿಮ್ಗೆ ಹೇಳಬೇಕಾಗ್ತದೆ. ಅದ್ರ ಸಲಕ್ಕೆ ನಾನು ಮತ್ತೊಮ್ಮೆ ವಿಡಿಯೋ ಮಾಡ್ಕೊಂಡಿನಿ. ಈ ವಿಡಿಯೋದಾಗ ನಿಮ್ಗೆ ಏನು ಅರ್ಥ ಆಗಿಲ್ಲ, ಏನು ನನ್ನ ಕಡೆ ತಪ್ಪಾಗಿತ್ತು, ನಾ ಏನು ಮಾತಾಡಿದ್ರೆ ಮಿಸ್ಟೇಕ್ ಮಾಡಿದ ಯಾರಿಗಿರಿ ಅರೆ ತುರಿದ ಮಾತಾಡಿದಂದ್ರೆ ನನ್ನ ಕಡೆ ಕ್ಷಮೆ ಇರಲಿ. ಯಾಕಂದ್ರೆ ನಾನು ಎಷ್ಟು ಬರ್ತದೆ ಇದು ನಾರ್ಮಲ್ ಲ್ಯಾಂಗ್ವೇಜ್. ನಾನು ಈ ಕಡೆ ಹಿಂಗೆ ಸಿಂಗಲ್ ಹಿಂಗೆ ಮಾತಾಡ್ತೀನಿ, ಎಲ್ಲರಿಗೂ ದೋಸ್ತರಿಗೆ ಎಲ್ಲರೂ ಹಿಂಗೆ ಮಾತಾಡ್ತೀನಿ. ಅದ್ರ ಸಲಕ್ಕೆ ನಂಗೆ ಎಷ್ಟು ಆತ ಟ್ರೈ ಮಾಡ್ತೀನಿ. ಸಪೋರ್ಟ್ ಹಿಂಗೆ ಇರಲಿ ನಿಮ್ಮದು. ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಮತ್ತು ಇಷ್ಟ ಆಗಿಲ್ಲ ಅಂದ್ರೆ ಭೀ ಲೈಕ್ ಮಾಡಿರಿ, ಮತ್ತು ಹಂಗೆ ವಿಡಿಯೋಗೆ ಶೇರ್ ಮಾಡಿರಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಾಗ.